ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿರುತ್ತೆ, ವಾರದ ಕತೆ ಆಗಿರುತ್ತೆ. ನೋಡಿ, ಎಂಜಾಯ್ ಮಾಡಿ. ಮತ್ತೆ ಎಲ್ಲರೂ ತಪ್ಪು ತಿಳ್ಕೊಂಬಿಡಿ, ಇದು ನಮ್ಮ ಅತ್ತೆ ಸುಮ್ಮನೆ ನನಗೆ ಹೊಡೆದು ಹೊಡೋಗ್ತಾ ಇದ್ದ ಮಗು. ಅಂದರೆ ಲೈಕ್ ಎಲ್ಲರಿಗೂ ಹೊಡಿಯೋದು ಸ್ಟಾರ್ಟ್ ಮಾಡಿದ್ದಾನೆ, ಅದು ಬ್ಯಾಡ್ ಹ್ಯಾಬಿಟ್ಟೆ. ಅದಕ್ಕೋಸ್ಕರ ಸುಮ್ಮನೆ ಕ್ಯಾಂಡಲ್ ತೊಗೊಂಬಂದು ಹೆದರಿಸ್ತಾ ಇದ್ರು. ಬಟ್ ಅವನು ಫುಲ್ ಚಾಲುಕಿದ್ದಾನೆ ಗೊತ್ತಾ. ಅದು ಹಚ್ಕೊಂಬಂದಾಗ ಉಫ್ ಅನ್ನೋದು, ಆರ್ಸೋಕ್ಕೆ ಟ್ರೈ ಮಾಡೋದು, ಮತ್ತು ಬೇಡ ಅಂತ ಹೇಳೋದು, ಆಮೇಲೆ ಹಿಂದೆ ಹೋಗಿದ ತಕ್ಷಣ ಇವಾಗ ವ್ಯವವೆ ಅನ್ನೋದು, ಈ ಥರ ಎಲ್ಲ ಮಾಡ್ತಾನೆ. ಇದೆಲ್ಲ ಹೆಂಗೆ ಕಲ್ತ್ಕೊತಾರೋ ಮಕ್ಕಳು ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಸಾರಿ ಅಂತ ಕೇಳ್ತಾನೆ ಕ್ಯಾಂಡಲ್ ಮುಂದೆ ಇರುವಾಗ. ಅದೇ ಕ್ಯಾಂಡಲ್ ನೆತ್ಕೊಂಡು ಒಂಚೂರು ದೂರ ಹೋಗ್ತಿದ್ದಂಗೆ ವ್ಯವವೆ ಅನ್ನೋದು, ಅದೆಲ್ಲ ಮಾಡ್ತಾನೆ. ಅದಾದಮೇಲೆ ಲೈಕ್ ಫಿಲಮ್ಗೆ ಹೋಗಿದ್ವಿ. ಗೊತ್ತಲ್ಲ, ವಿಜಯ್ ಸೌಂದರ್ಯ ಅವರು, ರೂಪೇಶ್ ಅಣ್ಣ ಮತ್ತು ವಿಕಾಸ್, ನಾನು 4 ಜನನೂ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಮೂವಿ, ತುಂಬ ಸಖತ್ತಾಗಿತ್ತು. ಹಿಸ್ಟಾರಿಕಲ್ ಮೂವಿ ಅದು. ಹಿಂದಿ ಮೂವಿಗೆ ಹೋಗಿದ್ವಿ. ಯಾಕೆ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂತ ರಿವ್ಯೂ ಬಂದಿತ್ತು. ಅದಕ್ಕೋಸ್ಕರ ಸರಿ ನೋಡೋಣ ಹೇಗಿದೆ ಏನು ಅಂತ ಹೋಗಿದ್ವಿ. ಈ ಮೂವಿ ಬಂದು ನಾನು ಪ್ರಾಬಬ್ಲಿ 2 ತಿಂಗಳು ಪ್ರೆಗ್ನೆಂಟ್ ಇರುವಾಗ ನಾನು ಮೂವಿ ಥಿಯೇಟರ್ಗೆ ಹೋಗಿದ್ದು. ಅದಾದಮೇಲೆ ಮೂವೀಸ್ಗೆ ಹೋಗೇ ಇರಲಿಲ್ಲ. ಯಾಕೆ ಅಂತಲೂ ಗೊತ್ತಿಲ್ಲ, ಹೋಗೋಕ್ಕೆ ಟೈಮು ಬಂದಿರಲಿಲ್ಲ, ಮತ್ತು ಏನು ಪ್ಲ್ಯಾನ್ಸ್ ಕೂಡ ಏನೂ ಇರಲಿಲ್ಲ. ಬಟ್ ಇದು ಆಮೇಲೆ ಲೈಕ್ ನೋಡಿ, ಎಷ್ಟು ವರ್ಷ ಪಾಪುಗೆ ಇವಾಗ ಆಲ್ಮೋಸ್ಟ್ ಆಲ್ 2.5 years. ಅಂದರೆ ಅವನು 2 ತಿಂಗಳ ಮಗು ಇರುವಾಗ ಆಲ್ಮೋಸ್ಟ್ ಆಲ್ 3.5 years ಆದಮೇಲೆ ಹೋಗ್ತಾ ಇದ್ದೀನಿ. ಮತ್ತು ಸೌಂದರ್ಯ ಅವರು ನನ್ನ ವ್ಲಾಗಲ್ಲಿ ನನ್ನ ಬಗ್ಗೆ, ನಿಮ್ಮ ಬಗ್ಗೆ, ಸಬ್ಸ್ಕ್ರೈಬರ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಲ್ಲ ಮಾತಾಡಿದ್ದಾನೆ. ಅದನ್ನು ಹಾಕ್ತೀನಿ, ನೋಡ್ಕೊಂಬನ್ನಿ. ಎಷ್ಟು ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್ ಅವರು ದಯವಿಟ್ಟು ಸಪೋರ್ಟ್ ಮಾಡಿ. ಅವ್ರಿಗೆ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಮಾಡ್ಕೊಳ್ಳಿ. ಬಿಕಾಸ್ ಏನು ಗೊತ್ತಾ, ಯಾವುದೇ ಯೂಟ್ಯೂಬರ್ ಆಗಿರಲಿ, ಅವರು ನಿಮಗೋಸ್ಕರ ವೀಡಿಯೋಸ್ ಮಾಡ್ತಾರೆ. ಅವ್ರ ಮನೇಲಿ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಬೇಜಾರಿರಲಿ, ಮಗು ಹತ್ರ ಎಷ್ಟು ಸ್ಟ್ರೆಸ್ ಇರುತ್ತೆ, ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮಾಡಿ ಆ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಿ ಏನೋ ಒಂದು ಪುಟ್ಟ ಇನ್ಫಾರ್ಮೇಷನ್ಸ್ ಆದರೂ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಆಗ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ವ್ಯೂಸ್ ಆದ್ಮೇಲೆ ನಾವು ಅವ್ರಿಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಡೌನ್ ಆಗ್ಬಿಟ್ಟಿದೆ, ಫುಲ್ಲು ಡೌನ್. ನೀನು ಅಷ್ಟೇ, ಅವ್ರು ನೋಡ್ತಾ ಇದ್ದಾರೆ ಅಂದಮೇಲೆ ನಿನ್ನ ಜವಾಬ್ದಾರಿ ಎವ್ರಿ ಡೇ ವಿಡಿಯೋ ಹಾಕೋದು. ಓಕೆ, ಮಿಸ್ ಮಾಡಿದ್ರೆ ನೀನು ವಿಡಿಯೋ ಡೈಲಿ ವ್ಲಾಗ್ಸ್ ನೋಡಲ್ಲ. ಓಕೆ, ಥ್ಯಾಂಕ್ ಯು. ನನ್ನ ಇನ್ಸ್ಪಿರೇಷನ್ ಇವರೇ. ನೋಡಬೇಕು, ಸಪೋರ್ಟ್ ಮಾಡಬೇಕು. ನಾವೆಲ್ಲ ಹೆಣ್ಮಕ್ಳು ಸಪೋರ್ಟ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್. ಯಾವ ಥರ ವಿಡಿಯೋಸ್ ಬೇಕು, ಡೈಲಿ ವ್ಲಾಗ್ಸ್ ನೋಡೋಕೆ ಬೇಜಾರಾದರೆ ನೋಡೋಣ. ಡೈಲಿ ವ್ಲಾಗ್ಸ್, ಟ್ರಾವೆಲ್ ವ್ಲಾಗ್ಸ್ ಬೇಕಾ, ಈ ಥರ ಮಾಡಿ ಪೂಜಾ, ಈ ಥರ ಮಾಡಿ ಸಜೆಷನ್ಸ್ ಕೊಡಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ಅವರೂ ವೀಡಿಯೋಸ್ ಮಾಡ್ತಾರೆ ಅಲ್ವಾ. ಹಾಗಾಗಿ ನನಗೆ ಗೊತ್ತು ನೀವೆಲ್ಲ ಸಪೋರ್ಟ್ ಮಾಡ್ತೀರಂತ. ಡೂ ಸಬ್ಸ್ಕ್ರೈಬ್ ಟು ಹರ್. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಶ್ಮಿಕಾನು ಅಷ್ಟೇ, ತುಂಬ ಚೆನ್ನಾಗಿ ಅನಿಸ್ತು. ಮೂವಿ ಎಲ್ಲ ಮುಗ್ದಾದ್ಮೇಲೆ ಇನ್ನೇನು ಮನೆಗೆ ಹೊರಟ್ವಿ. ರೂಪೇಶ್ ಅಣ್ಣ, ಸೌಂದರ್ಯ ಅವರು ಹಾಗೆ ಬಂದರು. 2 ವೀಲರಲ್ಲೇ ಹೋಗಿದ್ದಿದ್ರು. ನಾವು ಕೂಡ 2 ವೀಲರಲ್ಲಿ ಹೋಗಿದ್ವಿ, ಅವರು ಕೂಡ 2 ವೀಲರಲ್ಲೇ ಬಂದಿದ್ದರು. ನಮ್ಮ ಮನೆಯವ್ರಿಗೂ ಬಂದು ಡ್ರಾಪ್ ಮಾಡಿ ಹಾಗೆ ಅಣ್ಣನು ಸೌಂದರ್ಯ ಅವರು ಹೊರಟರು. ಸೊ ತುಂಬ ಖುಷಿ ಅಂತ ಅನಿಸ್ತು. ಆಫ್ಟರ್ ಎ ಲಾಂಗ್ ಗ್ಯಾಪ್ ಒಂಥರ ಮೈಂಡ್ ರಿಲ್ಯಾಕ್ಸಿಂಗ್, ಒಂದು ಮೂವಿ ನೋಡ್ದಂಗೆ. ಮತ್ತು ಅದು ಹಿಸ್ಟಾರಿಕಲ್ ಮೂವಿ ಆಗಿರೋದ್ರಿಂದ ತುಂಬ ಇನ್ಫಾರ್ಮೇಷನ್ ತೊಗೊಂಡ್ವಿ. ಎಷ್ಟು ಕಷ್ಟಪಡ್ತಾರೆ ನಮ್ಮ ರಾಜರು ಅಂತ ಅನಿಸುತ್ತೆ. ಅದಾದಮೇಲೆ ನೆಕ್ಸ್ಟು ನನ್ನ ಮಗನಿಗೆ ಊಟ ಮಾಡುವ ಸಂದರ್ಭ. ಎಷ್ಟು ಕಾಟ ಕೊಡ್ತಾನೆ ನನ್ನ ಮಗನ, ಸಾಫ್ಟ್ ಅಂತ ಅಂದ್ಕೊಂಡಿರೋರು ಎಲ್ಲರಿಗೂ ಇದೊಂದು ಯಾವ ಥರ ಕಾಟ ಕೊಡ್ತಾನೆ ನೋಡಿ. ತುಂಬ ಕಾಟ ಕೊಡ್ತಾನೆ. ಮತ್ತೆ ನೋಡೋರ್ಗು ನೋಡ್ತಾರೆ, ಆಮೇಲೆ ತೊಗೊಳಮ್ಮ ನಿನ್ನ ಮಗನ ನೀನು ತಿನ್ನಿಸ್ಕೊ ಅಂತ ಕೊಟ್ಬಿಡ್ತಾರೆ. ನನ್ನ ಅಸ್ತ್ರ ಏನು ಗೊತ್ತಾ, ಫೋನ್ ತೋರಿಸ್ತೀನಿ. ತುಂಬ ಬ್ಯಾಡ್ ಹ್ಯಾಬಿಟ್ ಅದು. ಬಟ್ ಆದ್ರೂ ನೋಡ್ತೀನಿ. ಮೇಲೆ ಹೋಗಿದ್ದೆ, ತುಂಬ ಬಿಸಿಲಿತ್ತು. ಎಷ್ಟು ಬಿಸಿಲಿತ್ತು ಅಂದರೆ ಕಾಲು ಇಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಅವ್ನು ತಿಂತಾನೂ ಇರಲಿಲ್ಲ. ಬೇಡ ಅಂತ ಹೋಗಿತಾನೆ ಇದ್ದ. ಯಾಕೆ ಅಂತ ಗೊತ್ತಿಲ್ಲ. ಅವ್ನಿಗೆ ಇಷ್ಟ ಆಗಿರೋದು ಮಾಡಿಕೊಟ್ರು ತಿನ್ನಲ್ಲ ಅಂತಾನೆ. ಮತ್ತು ಮಗು ಸಣ್ಣ ಅಂತ ಹೇಳ್ತೀರಾ ಎಲ್ಲರೂ. ರೀಸನ್ ನೋಡಿ, ನಿಮಗೆ ಗೊತ್ತಿರುತ್ತೆ. ಏನು ಗೊತ್ತಾ, ಬೇರೆಯವ್ರ ಮನೆಗೆ ಹೋದರೆ ಅಟ್ಲೀಸ್ಟ್ ತಿಂದ್ಬಿಡ್ತಾನೆ. ಅವಾಗ ಏನು ಅನ್ಕೊತಾರೆ ಗೊತ್ತಾ, ನಾವೇ ಸುಳ್ಳು ಹೇಳ್ತೀವಿ, ಮಕ್ಳಿಗೆ ಊಟ ಕೊಡಲ್ಲ ಅಂತ ಅನ್ಕೊಂಡ್ಬಿಡ್ತಾನೆ. ತುಂಬ ಜನ ಹಂಗೆ ಅನ್ಕೊಂತಾರೆ. ಬಟ್ ಮಕ್ಕಳಿಗೆ ಬೇರೆಯವ್ರ ಮನೆಗೆ ಹೋದಾಗ ಹೊಸದು ಅಂತ ಅನಿಸಿ ಊಟ ಮಾಡ್ತಾರೆ ಬೇರೆ ಮಕ್ಕಳ ಜೊತೆ ಸೇರಿಕೊಂಡು. ಬಟ್ ಇವನಿಗೆ ಯಾವ ರೀತಿ ಅಲ್ಲಿ ನೋಡಿ ಹೆಂಗೆ ಕಾಟ ಕೊಡ್ತದಾನೆ ಅಂದರೆ ಅಷ್ಟು ಕಾಟ ಕೊಡ್ತದಾನೆ. ತುಂಬಾ ಕಾಟ ಕೊಡ್ತಾ ಇದ್ದಾನೆ.
ಅಷ್ಟು ಊಟ ಮಾಡೋಕ್ಕೆ. ಅದಕ್ಕೆ ನಮ್ಮತ್ತೆ ಹೇಳ್ತಾ ಇದ್ರು, ಯಪ್ಪ ಇವ್ನಿಗೆ ಏನು ಊಟ ಮಾಡ್ಸಿ ಅಂತ ಗೊತ್ತಾಗ್ತಲ್ಲ ಅದು ಇದು ಅಂತ ಹೇಳಿ. ನಮಗೆ ಎಲ್ಲ ಕೆಲಸ ಮಾಡಿದ್ರು ಇವ್ನಿಗೆ ಮಾಡೋದು ಸೇವೆಗಳಿರುತ್ತಲ್ಲ ಅದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಅಷ್ಟು ಕಾಟ ಕೊಟ್ಟಿರ್ತಾನೆ. ಈಗಾಗಲೇ ನನಗೆ ಏನು ಮಾಡ್ತಾನೋ ಮುಂದೆ ಗೊತ್ತಿಲ್ಲ. ಇಡ್ಲಿ ಎಲ್ಲ ಅಲ್ಲಿ ಎಸಿದ್ರಲ್ವ, ಅದಕ್ಕೆ ನಾನು ಹೇಳ್ತಿದ್ದೆ ಅಯ್ಯೋ ಇಡ್ಲಿ ಬಾಕ್ಲಲ್ಲಿ ಬೀಳ್ತಿದೆ ಅಂತ. ಅದಕ್ಕೆ ಎತ್ಬಿಟ್ಟು ಜೀತುಗೆ ಸೈಡಲ್ಲಿ ಹಾಕಿದ್ರು. ಆ್ಯಕ್ಚುಲಿ ಜೀತು ತಿನ್ನಲ್ಲ, ಅವ್ನು ಬಿಸ್ಕೆಟು ಹಾಲು ಇಂಥವೇ ತಿನ್ನೋದು. ಅವನು ಏನೂ ತಿನ್ನಲ್ಲ. ನಮ್ಮಲ್ಲಿರೋ ಒಬ್ಬೊಬ್ರು ಒಂದೊಂಥರ ಏನು ಮಾಡೋಕ್ಕಾಗಲ್ಲ. ಅವನಿಗೆ ಕೈ ಕೊಟ್ಟು ತಿನ್ನು ಅಂದರೆ ಖಾರ ಏನೇನೋ ಹೇಳ್ತಾನೆ, ಎಂಥದ್ದು ಇರಲ್ಲ ಅದರಲ್ಲಿ. ಆದರೂ ಬೇಕು ಅಂತ ಹಂಗೆ ಮಾಡ್ತಾನೆ. ಏನಾದರೂ ನಾವು ಚೆನ್ನಾಗಿದೆ ಅಂತೆಲ್ಲ ರಿಯಾಕ್ಷನ್ ಎಲ್ಲ ಕೊಟ್ಟು ಏಮಾರ್ಸ್ ಎಲ್ಲ ತಿನ್ಸಕ್ಕೆ ಹೋದರೆ ಒಂದೆರಡು ತುತ್ತು ತಿಂತಾನೆ. ಇಲ್ಲಿಂದ ಅಡುಗೆ ಮನೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಗೊತ್ತಾ. ನನ್ನ ಕ್ಯಾಮ್ರಾದಲ್ಲೆಲ್ಲ ಸರಿ ಆಗ್ತಾ ಇದೆ. ಕೆಳಗಡೆ ಏನೋ ಚಲಿರೋದು. ಪಾಪು ಪಾಪು ಯಾರಮ್ಮ ಚಲಿರೋದದು ಕೆಳಗಡೆ ಅಲ್ಲಿ ಏನೋ? ಇನ್ನ ಮನೆ ಒರೆಸಿಲ್ಲ, ಅದಕ್ಕೆ ಗಲೀಜಾಗಿದೆ. ನೋಡಿ ಇವಾಗ ಪಾತ್ರೆ ತೊಳೆದು ಬಂದಿನ, ಅದಕ್ಕೆ ಕೂತಿದ್ದೀನಿ. ಒಂದು 10 ನಿಮಿಷ ಆದ್ಮೇಲೆ ಎದ್ದೆಲ್ಲ ಒರೆಸ್ಕೊಂಡಿದ್ದೀನಿ. ಅಷ್ಟು ಟಯರ್ಡ್ ಆಗ್ತಿದೆ ಬಾಡಿ. ಏನ್ ಮಾತಾಡ್ಲಿ? ಹಾಯ್ ಫ್ರೆಂಡ್ಸ್, ಏನ್ ಮಗ್ನೆ ನಿಮ್ಮ ಮನೇಲೂ ಇಡ್ಲಿನೇನಾ ಇವತ್ತು ನಾಷ್ಟ? ಪಾಪು ನಿಂಗೆ ಇಡ್ಲಿ ಫೇವ್ರೇಟಾ? ನಿನ್ ಫೇವ್ರೇಟ್ ಏನಮ್ಮ? ರಸಬುವ. ಏನ್ ನಿನ್ ಫೇವ್ರೇಟು? ರಸಬುವನಾ? ರಸಬುವ. ಇವು ನಿನ್ನೆ ಅಜ್ಜಿ ಕಸಿನ್ ಶಿವುದು ಬರ್ತ್ಡೇ ಇತ್ತು. ಅವತ್ತು ಆ ಗ್ರೂಪಲ್ಲಿ ಅಂದರೆ ಫ್ಯಾಮಿಲಿ ಗ್ರೂಪಲ್ಲಿ ನಮ್ಮ ಅತ್ತೆ ಇವರು ಅಂದರೆ ನಮ್ಮ ರಂಗಣ್ಣಮ್ಮ ಇದ್ದಾರಲ್ಲ, ಅವ್ರ ವೈಫ್ ಗಿರ್ಜಾ ಅತ್ತೆ, ತುಂಬ ಸಲ ಹೇಳಿದ್ದೀನಿ, ಗೊತ್ತಿರೋರಿಗೆ ಗೊತ್ತಿರುತ್ತೆ, ನನ್ನ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡೋರು. ಆವತ್ತು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಇದು ಅದೇ ಮಠದಲ್ಲಿ ಇರುವಂಥ ಸಾಯಿಬಾಬಾ ದೇವಸ್ಥಾನ. ಏನೋ ಒಂಥರ ಕ್ಲಿಪ್ಪಿಂಗ್ ಚೆನ್ನಾಗಿತ್ತಲ್ಲ ಅಂತ ಹ್ಯಾಡ್ ಮಾಡಿದ್ದೀನಿ ಅಷ್ಟೇ. ಸೊ ಎಲ್ಲರೂ ಅಲ್ಲಿಂದನೇ ಕೈ ಮುಕ್ಕೊಂಬಿಡಿ. ಮಗನಿಗೋಸ್ಕರ ತಂದೆ ತಾಯಿಯಂದಿರು ಎಷ್ಟು ಕಷ್ಟಪಡ್ತಾರೆ ಅಲ್ವಾ. ಲೈಕ್ ಎಷ್ಟೇ ಏಜ್ ಆಗಲಿ, ಎಷ್ಟೇ ದೊಡ್ಡವರಾಗಲಿ, ನಾವು ಅವರಿಗೆ ಪುಟ್ಟ ಮಕ್ಕಳೇ ಆಯಿತಾ. ಹೆಣ್ಣಾಗಲಿ ಗಂಡಾಗಲಿ, ಲೈಕ್ ಮದುವೆ ಆಗಿ ಬೇರೆ ಕಡೆ ಬಂದಿರ್ತೀವಿ, ಅದೆಲ್ಲ ಅದ್ರ ಮ್ಯಾಟ್ರೇ ಅಲ್ಲ. ಅವ್ರಿಗೆ ನಾವಿನ್ನೂ ಪುಟ್ಟ ಮಕ್ಕಳು, ನಾವು ಯಾವಾಗಲೂ ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ, ಆಯುಸ್ ದೇವ್ರು ಕೊಡಲಿ ಅಂತೆಲ್ಲ ಅಪ್ಪ ಅಮ್ಮ ಬೇಡ್ಕೊಳ್ಳೋದು ನಾರ್ಮಲ್ ಆಗಲ್ವಾ. ಸೇಮ್ ಅದೇ ರೀತಿ ಮಾಡೋದು. ಮತ್ತು ಶಿವು ಬರ್ತಡೇ ದಿವಸ ಯಾವಾಗಲೂ ಅನ್ನದಾನ ಮಾಡ್ತಾರೆ ಅಲ್ಲಿರೋ ಎಲ್ಲ ಮಕ್ಕಳಿಗೂ. ಏನೋ ಒಂಥರ ಲೈಕ್ ಬ್ಲೆಸ್ಸಿಂಗ್ಸು. ನೋಡಿ, ದೇವರು ಒಂದು 100 ರೂಪಾಯಿ ಕೊಟ್ಟರು, ಅದರಲ್ಲಿ 10 ರೂಪಾಯಿ ಆದರೂ ದಾನ ಮಾಡಬೇಕು ಅಂತ ಹೇಳ್ತಾನಲ್ಲ, ಅದನ್ನು ಪಾಲಿಸ್ಕೊಂಡು ಬರ್ತಾರೆ ನಮ್ಮ ಅತ್ತೆ ಮಾಮ. ಖುಷಿ ಆಗುತ್ತೆ ಒಂಥರ. ಶಿವು ಇಸ್ ಬ್ಲೆಸ್ಡ್ ಅಂತ ಲಾಸ್ಟ್ ವ್ಲಾಗ್ ಯಾರ್ಯಾರು ನೋಡಿರ್ತಾರೋ ಲಾಸ್ಟ್ ಇಯರು ಅದರಲ್ಲೂ ಹಾಕಿದ್ದೀನಿ. ಈ ಇಯರ್ ನಾನು ಹೋಗಿಲ್ಲ. ಲೈಕ್ ಮನೆಗೆ ಹೋಗಬೇಕು ಅಂದ್ಕೊಂಡೆ, ಅದು ನೋಡಿದ್ರೆ ಲೈಕ್ ಅವತ್ತು ರಾಘವೇಂದ್ರ ಸ್ವಾಮಿ ಅವರ ಹುಟ್ಟಿದ ಹಬ್ಬ ಕೂಡ ಆಗಿತ್ತು. ಸೊ ಮನೆಯಲ್ಲೇ ಕೆಲಸ, ಪೂಜೆ ಅದೆಲ್ಲ ಆಗಿ ಟೈಮ್ ಆಗಲಿಲ್ಲ. ಸೊ ಇದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ಹ್ಯಾಡ್ ಆನ್ ಮಾಡಿದ್ದೀನಿ. ಕೊಟ್ಬಿಡು ಟೆಡಿನ ಕೊಡೋ. ಹಾಯ್ ಹೇಳು. ಹಂಗೆಲ್ಲ ಪೋಸ್ಟ್ ನಾನು ಫೋಟೋ ಹಿಡಿತಾ ಇಲ್ಲ. ಬೇಕಂತ ಫೋಟೋ ಹಿಡಿಯೋಕೆ ಹಂಗೆ ಮಾಡೋದು. ಹೆಂಗಪ್ಪ ಮಾಡ್ತೀಯ ಫೋಟೋಗೆ? ಕ್ಯಾಂಡಿಡ್ ಫೋಟೋ ಬೇಡ ಬೇಡ ಅಲ್ಲ ಬೇಡ, ಇವಾಗ ಬೇಡ, ಆಮೇಲೆ ಹೊಸದು ಕೊಡ್ತೀನಿ. ಸುಮ್ಮನೆ ಹೊಸದು ಕೊಡ್ತೀನಿ ಪ್ಲೀಸ್. ಎಷ್ಟು ಕಟ್ಟ ಕೊಡ್ತೇನೆ, ಎಷ್ಟು ಕಟ್ಟ ಕೊಡ್ತೇನೆ. ನೋ, ಏನಕ್ಕೆ ಸ್ಟಿಕ್ಕರ್ ನಿಂಗೆ? ಒಟ್ಟೋಯ್ತು ಮಾ, ಒಟ್ಟೋಯ್ತು. ಅಲ್luಡಿ ಅಲ್luಡಿ ಯಾರೋ ಬಂದ್ರು. ಇಲ್ಲ ಇಲ್ಲ, ಇವನಿಲ್ಲ ಇವನಿಲ್ಲ, ಬಿಡು ಮಾ, ಬೈತಾರೆ.
ಅದಾದಮೇಲೆ ನಾನು ಪಾಪು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಅದಕ್ಕೋಸ್ಕರ ಒಂದೆರಡು ಪಿಕ್ ಇಟ್ಕೊಂಡೆ ಅಷ್ಟೇ. ಅದಾದಮೇಲೆ ನಮ್ಮಮ್ಮ ಕೂಡ ರಾಘವೇಂದ್ರ ಬರ್ತಡೇ ಅಲ್ವಾ, ಸೊ ಅಲ್ಲಿ ಪೂಜೆ ಮಾಡಿ ನನಗೊಂದೆರಡು ಫೋಟೋ ಕಳಿಸಿದ್ರು, ಅದನ್ನು ಕೂಡ ಹಾಗೆ ಅಪ್ಡೇಟ್ ಮಾಡಿದೆ. ಇದೆಲ್ಲ ಮುಗಿಸ್ಕೊಂಡು ರಾತ್ರಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ರಿ. ಆ್ಯಸ್ ಯೂಶುವಲ್ ಲಕ್ಕಿ ಅವ್ರ ಮಮ್ಮಿ, ನಾನು, ನಮ್ಮ ಅತ್ತೆ, ಪಾಪು ಹೋಗಿದ್ವಿ. ತುಂಬ ಚೆನ್ನಾಗಿ ಭಜನೆ ಎಲ್ಲ ಮಾಡ್ತಿದ್ರು. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಪ್ರತಿ ವಾರನೂ ಏನಕ್ಕೆ ಫುಲ್ಲಾಗಿ ತೊಗೊಳ್ಳೋದು ಅಂತ ಅದನ್ನು ರಾ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಪೋರ್ಟ್ ಮೀ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.